ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಸ್ಕೂಲ್ ಯೂನಿಫಾರ್ಮ್ದು ಹಾಫ್ ಪ್ಯಾಂಟು ಹಾಗೆ ಶರ್ಟನ್ನು ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಮೆಜರ್ಮೆಂಟ್ ಬಂದು ಈ ರೀತಿ ಇದೆ. ಲೆಂತ್ ಬಂದು 21.5 ಇಂಚು, ಶೋಲ್ಡರ್ ಬಂದು 13 ಇಂಚು, ಹಾಗೆ ಚೆಸ್ಟ್ ಬಂದು 29 ಇಂಚಿದೆ. ಹಾಗೆ ಕಾಲರ್ ಬಂದು 13 ಇಂಚು, ಸ್ಲೀವ್ ಲೆಂತ್ ಬಂದು 7 ಇಂಚು, ಫಿಟ್ಟಿಂಗ್ ಬಂದು 11 ಇಂಚಿದೆ. ಹಾಗೆ ಹಾಫ್ ಪ್ಯಾಂಟಿಂದ ಮೆಜರ್ಮೆಂಟ್ ಬಂದು 15 ಇಂಚು, ಟೋಟಲ್ ಲೆಂತು, ಸೊಂಟದ ಅಳತೆ ಬಂದು 26, ಹಾಗೆ ಬಾಟಮ್ ಲೂಸ್ ಬಂದು 17. ನೋಡಿ, ಈ ಮೆಜರ್ಮೆಂಟ್ಗೆ ನಾನು ಇವತ್ತು ನಿಮಗೆ ಒಂದು ಶರ್ಟನ್ನು ಯಾವ ರೀತಿ ಕಟ್ ಮಾಡೋಂತ ತೋರಿಸ್ತೀನಿ. ನಾವು ನೋಡಿ, ಅದಕ್ಕಿಂತ ಮುಂಚೆಯಲ್ಲಿ ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ನಮಗೆ ಗುಂಡಿ ಪಟ್ಟಿಗೋಸ್ಕರ 1.5 ಇಂಚಿನಷ್ಟು ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಸ್ಕೇಲ್ ಬಂದು 1.5 ಇಂಚಿನಷ್ಟಿದೆ. ಹಾಗೆ ಕೆಳಗಡೆಗೆ ಪಟ್ಟಿ ಬಂದು 1.5 ಇಂಚ್ ಬರುತ್ತೆ. ಅದನ್ನು ಟೋಟಲ್ ನೀವು ಮಾರ್ಜಿನಲ್ಲಿ ಆ್ಯಡ್ ಮಾಡ್ಕೊಂಡ್ರೆ ಸಾಕು. ಟೋಟಲ್ 21.5 ಇಂಚು ಲೆಂತ್ ಇದೆ. ಆ ಲೆಂತ್ಗೆ ನಾವು 2 ಇಂಚು ಪ್ಲಸ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿಂದ ಟೋಟಲ್ ಮೆಜರ್ಮೆಂಟ್ ತಗೊಂತೀನಿ. 2 ಇಂಚು ಪ್ಲಸ್ ಮಾಡ್ಕೊಂಡ್ರೆ ನಮಗೆ 23.5 ಆಗುತ್ತೆ. ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಇದು ಟೋಟಲ್ ಲೆಂತ್ಗೆ ಒಂದು ಮಾರ್ಕ್ ಹಾಕೋಣ. ಇಲ್ಲಿ ಶೋಲ್ಡರ್ ಡೌನಿಂಗ್ ಬಂದು 1.5 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈ ಮೆಜರ್ಮೆಂಟ್ಗೆ ಇಷ್ಟಿಟ್ಟರೆ ಸಾಕು. ಹಾಗೆ ಆರ್ಮೋಲ್ ಬಂದು ನೋಡಿ, ಚೆಸ್ಟ್ ಮೆಜರ್ಮೆಂಟ್ ಬಂದು 29 ಇದೆ. 4ನೇ ಒಂದು ಭಾಗ ನಮಗೆ 7 ಕಾಲು ಆಗುತ್ತೆ. 7 ಕಾಲಲ್ಲಿ 1 ಇಂಚು ಕಡಿಮೆ ಮಾಡ್ಕೊಂಡು ನಾನು 6.25 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದು ಶೋಲ್ಡರ್ ಕ್ರಾಸಿಗೋಸ್ಕರ. ಕಾಲರ್ ಅಟ್ಯಾಚ್ ಮಾಡಲಿಕ್ಕೆ ಕೊರಳಿನ ಅಗಲ ಬಂದು ನಾನು 1.25 ಇಂಚ್ ಇಡ್ತಾ ಇದ್ದೀನಿ. ಇಷ್ಟಿಟ್ಟರೆ ಸಾಕು. ನಾವು ಆನಂತರ ಕಾಲರ್ ಅಟ್ಯಾಚ್ ಮಾಡ್ತೀವಲ್ಲ, ಆವಾಗಲೇ ಅದನ್ನ ಕಟ್ ಮಾಡ್ಕೊಳಕ್ಕೆ ಬರುತ್ತೆ. ಹಾಗೆ ಶೋಲ್ಡರ್ ಬಂದು 13 ಇಂಚಿದೆ. 13.5 ಆಗುತ್ತೆ. 1/2 ಇಂಚು ಮಾರ್ಜಿನ್ ಸೇರಿಸಿ 7 ಇಂಚಿಗೊಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕೆಳಗಡೆಗೆ 6.25 ಇಂಚಿಗೆ ಅಂದರೆ 1.25 ಇಂಚು ಕ್ರಾಸಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಆರ್ಮೋಲ್ ಶೇಪಿಗೋಸ್ಕರ. ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು 29 ಇದೆ. 4ನೇ ಒಂದು ಭಾಗ ಅಂದರೆ 4 ಭಾಗ ಡಿವೈಡ್ ಮಾಡಿದರೆ ನಮಗೆ 7 ಕಾಲು ಆಗುತ್ತೆ. ಪ್ಲಸ್ 2 ಇಂಚು ನಾನು 7 ಕಾಲಿಗೆ ನೋಡಿ 7.25 ಇಂಚು ಒಂದು ಮಾರ್ಕ್ ಮಾಡ್ಕೊತಿದ್ದೀನಿ. ಇದಕ್ಕೆ 2 ಇಂಚು ಆ್ಯಡ್ ಮಾಡ್ತೀನಿ ಟೋಟಲ್ ಲೂಸಿಂಗನ್ನು. ಇದರಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಎಲ್ಲ ಸೇರಿ ಬರುತ್ತೆ. ನೋಡಿ, ಇಲ್ಲಿ ಎಷ್ಟು ಇಟ್ಟಿದ್ದೀವಿ? 9 ಕಾಲು ಇಟ್ಟಿದ್ದೀವಿ. ಕೆಳಗಡೆ 9 ಇಂಚು ಇಟ್ಟರೆ ಸಾಕು. ಹಾಗೆ ಇದಕ್ಕೆ ಒಂದು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ನಾವು ಪಾಕೆಟನ್ನು ಬಂದು ನೋಡಿ ಎಲ್ಲಿಗೆ ಹಚ್ಬೇಕಂದ್ರೆ, ನೀವು 7 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿ ಪಾಕೆಟನ್ನು ಅಟ್ಯಾಚ್ ಮಾಡ್ಕೋಬೇಕು. ಪಾಕೆಟ್ ಸೈಜ್ ಬಂದು 4.25 ಇಂಚ್ ಅಗಲ ಇಟ್ಟರೆ ಸಾಕು. ನೋಡಿ, ಇಲ್ಲಿ ಬರುತ್ತೆ 4.25 ಇಂಚಿನಷ್ಟು 4 ಕಾಲಿಗೆ ಅಗಲ ನೀವು ಪಾಕೆಟನ್ನು ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ನೋಡಿ, ಈ ಸೈಜಲ್ಲಿ ನೀವು ಪಾಕೆಟನ್ನು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಇವಾಗ ಇದು ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಆಯಿತು. ಕಟ್ ಮಾಡೋಣ ಇವಾಗ. ನೋಡಿ, ಇದು ಇವಾಗ ನಾವು ಬ್ಯಾಕ್ ಪಾರ್ಟನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ, ಬ್ಯಾಕ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಳ್ಳಿಕ್ಕೆ ಈ ರೀತಿ ನಾನು ಒಂದು ಫೋಲ್ಡ್ ಹಾಕೊಂಡಿದ್ದೀನಿ. ಇವಾಗ ಬಂದು ನಾವು ಫ್ರಂಟ್ ಪಾರ್ಟ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ, ಕಟ್ ಮಾಡ್ಕೊಂಡಿದ್ದೀವಿ, ಅದನ್ನು ಆ್ಯಸ್ ಇಟ್ ಈಸ್ ಇಟ್ಟು ಮಾರ್ಕ್ ಮಾಡ್ಕೊಳ್ಳೋಣ. ನಾವು ಬ್ಯಾಕ್ ಪಾರ್ಟನ್ನು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಫ್ರಂಟ್ ಪಾರ್ಟಿಗಂತೂ 1/2 ಇಂಚು ಒಳಗಡೆ ಇರಬೇಕು, ಕಡಿಮೆ ಇರಬೇಕು ಬ್ಯಾಕ್ ಪಾರ್ಟ್ ಯಾವಾಗಲೂ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ 1/2 ಇಂಚು ನಾನು ಕಡಿಮೆನ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಇಲ್ಲಿ ಶೋಲ್ಡ್ರನ್ನ ನಾವು ಯಾವ ರೀತಿ ಮಾರ್ಕ್ ಮಾಡೋಂತ ನೋಡೋಣ. ನೋಡಿ, ಶೋಲ್ಡರ್ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ನಾವು ಸ್ಟ್ರೈಟಾಗಿ ಶೋಲ್ಡ್ರದ್ದು ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಈ ನಾವೇನು ಶೋಲ್ಡರ್ ಕ್ರಾಸನ್ನು ಇಟ್ಟಿದ್ದೀವಲ್ಲ, ಅಲ್ಲಿಗೆ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಲೈನ್ ಹಾಕೋಣ. ಶೋಲ್ಡರ್ ಬಂದು ಎಷ್ಟಿದೆ? 13 ಇದೆ. 13.5 6.5 ಆಗುತ್ತೆ. 1/2 ಇಂಚು ಮಾರ್ಜಿನ್ ಸೇರಿಸಿ 7 ಇಂಚಿಗೆ ನಾವು ಫ್ರಂಟಲ್ಲೂ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಕೂಡ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ಒಂದು ಆರ್ಮೋಲ್ ಶೇಪನ್ನು ನೋಡಿ, ಈ ಥರ ಸ್ಟ್ರೈಟಾಗಿ ಲೈನ್ ಹಾಕಿ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ಇದರಲ್ಲಿ ಸ್ವಲ್ಪ ಆರ್ಮೋಲು ಪರ್ಫೆಕ್ಟಾಗಿ ಬರಲ್ಲ, ಒಂದು 1/2 ಇಂಚ್ ಹೆಚ್ಚು ಕಡಿಮೆ ಬರುತ್ತೆ. ನೋಡಿ, ಈ ಥರ ನಾವು ಫ್ರಂಟು ಬ್ಯಾಕು 2 ಮಾರ್ಕ್ ಮಾಡ್ಕೊಂಡಿದ್ವಿ, ಕಟ್ ಮಾಡ್ಕೊಂಡಿದ್ವಿ. ಇವಾಗ ಬಂದು ನಾವು ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ನೋಡಿ, ಸ್ಲೀವ್ ಎಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ. ನೋಡಿ, ಈ ಪಾರ್ಟಲ್ಲಿ ಬೇಕಾದ್ರೆ ನಾವು ಸ್ಲೀವ್ ತೆಗಿಬೋದು, ಇಲ್ಲ ಅಂದರೆ ಇಲ್ಲಿ ತೆಗಿಬೋದು. ಅಗಲ ಯಾವುದು ಜಾಸ್ತಿ ಇದೆ ಅದನ್ನೇ ಯೂಸ್ ಮಾಡ್ಕೋಬೇಕು. ನೋಡಿ, ಇದು ಎಷ್ಟಿದೆ ಅಗಲ? 14 ಇಂಚಿದೆ. ಇದು ಬರುತ್ತೆ ನಮಗೆ. ಇಲ್ಲೇ ನಾವು
ನೋಡಿ ನಾನು ಸ್ಲೀವ್ ಕಟ್ ಮಾಡ್ತಾಯಿದ್ದೀನಿ. ಒಂದು ಸ್ಲೀವ್ ಕಟ್ ಮಾಡ್ಕೊಂಡು ಆನಂತರ ಇನ್ನೊಂದು ಸ್ಲೀವನ್ನು ಕಟ್ ಮಾಡ್ಕೊತೀನಿ. ಒಂದು ಸಿಂಗಲ್ ಫೋಲ್ಡ್ ಹಾಕೊಂಡಿದ್ದೀನಿ. ನಮಗಿಲ್ಲಿ ಸ್ಲೀವ್ ಪಟ್ಟಿಗೋಸ್ಕರ 2 ಇಂಚು ಪಟ್ಟಿ ಬೇಕು, ಹಾಗಾಗಿ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು 2 ಇಂಚು ಸ್ಲೀವ್ ಪಟ್ಟಿಗೋಸ್ಕರ. ಹಾಗೆ ಸ್ಲೀವ್ ಲೆಂತ್ ಬಂದು ಎಷ್ಟಿದೆ, 7 ಇಂಚಿದೆ. 1/2 ಇಂಚು ಮಾರ್ಜಿನ್ ಸೇರಿಸಿ 7ವರೆಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕ್ಯಾಪ್ ಹೈಟ್ ಬಂದು ನಾನು 3 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. 3 ಇಂಚು ಕ್ಯಾಪ್ ಹೈಟು. ಫಿಟ್ಟಿಂಗ್ ಬಂದು 11 ಇಂಚಿದೆ, ಅಂದರೆ 5.5 ಆಗುತ್ತೆ. ಮಾರ್ಜಿನ್ ಸೇರಿಸಿ 6 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಇಲ್ಲಿ ಲೂಸ್ ಬಂದು ನಾನು 7.25 ಇಂಚು, ಅಂದರೆ ಮಾರ್ಜಿನ್ ಸೇರಿಸಿ 7.5 ಇಡ್ತಾ ಇದ್ದೀನಿ. 7 ಇಂಚು ಇಟ್ಟರೆ ಸಾಕು ಸ್ಲೀವ್ ಲೂಸನ್ನು. ಹಾಗೆ ಇದಕ್ಕೊಂದು ಸೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಸ್ಕೇಲ್ ಬೇಕಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇದ್ರದ್ದು ಲಿಂಕ್ ಇರುತ್ತೆ, ಬೇಕಾದರೆ ಬೈ ಮಾಡ್ಬೋದು. ನೋಡಿ, ಇದರಲ್ಲಿ ಫ್ರಂಟ್ ಸೇಪನ್ನು ಈ ರೀತಿ ತುಂಬ ಈಸಿಯಾಗಿ ತೆಗಿಬೋದು. ನೋಡಿ, ಇವಾಗ ಕಟ್ ಮಾಡ್ತಾ ಇದ್ದೀನಿ ನಾನು. ಹಾಗೆ ಇದರಲ್ಲಿ ಫ್ರಂಟ್ ಸೇಪನ್ನು ತೆಗಿತಾ ಇದ್ದೀನಿ. ನೋಡಿ, ಇದರಲ್ಲಿ ಫ್ರಂಟು ಬ್ಯಾಕು 2 ಕೂಡ ನಮಗೆ ರೆಡಿ ಆಯಿತು. ಇವಾಗ ಇದೇ ಥರ ಇನ್ನೊಂದು ಸೇಮ್ ಸ್ಲೀವನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಫೋಲ್ಡ್ ಹಾಕೊಂಡು ನೋಡಿ, ಈ ಥರ ಸ್ಲೀವ್ ಕಟ್ ಮಾಡ್ಕೊಂಡಿದ್ವಿ. ಇವಾಗ ಬಂದು ಶೋಲ್ಡ್ರನ್ನ ಕಟ್ ಮಾಡೋಣ. ನೋಡಿ, ಇದಕ್ಕೆ ಡಬಲ್ ಶೋಲ್ಡ್ರನ್ನ ಕಟ್ ಮಾಡ್ಕೋಬೇಕು. ನಿಮಗೆ ಬಟ್ಟೆ ಕಡಿಮೆ ಇದ್ದರೆ ಬೇರೆ ಬಟ್ಟೆನ ಯೂಸ್ ಮಾಡ್ಕೋಬೇಕು. ನಾನು ಹಾಗಾಗಿ ಒಂದು ಇದರಲ್ಲಿ ತೆಗಿತೀನಿ, ಇನ್ನೊಂದನ್ನು ಶಾರ್ಟೇಜ್ ಆಗುತ್ತೆ. ಒಳಗಡೆಗೆ ಬೇರೆ ಬಟ್ಟೆ ಇದೆ, ಅದನ್ನು ಹಾಕ್ತೀನಿ ನಾನು, ಸ್ಕೂಲ್ ಯೂನಿಫಾರ್ಮ್ದು. ನೋಡಿ, ಇವಾಗ ನಮಗೆ ಶೋಲ್ಡ್ರ್ ಬಂದು ಎಷ್ಟಿದೆ, 7 ಇಂಚು ಮಾರ್ಜಿನ್ ಸೇರಿಸಿ 7 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ 3.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. 3.5 ನಾವು ಶೋಲ್ಡ್ರ್ ಕ್ಲಾಸನ್ನು ಬಂದು 1.5 ಇಟ್ಟಿದ್ದೀವಿ. ಅಲ್ಲಿಗೆ 3.5ಗೆ 1.5 ಇಂಚ್ ಆ್ಯಡ್ ಮಾಡಿದರೆ 5 ಇಂಚ್ ಆಗುತ್ತೆ. 5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಇದು ಶೋಲ್ಡ್ರ್ ಕ್ರಾಸಿಗೋಸ್ಕರ. ಇಲ್ಲಿ 7 ಇಂಚ್ ಇಟ್ಟಿದ್ದೀವಿ, ಇಲ್ಲಿ 7.25 ಇಂಚ್ ಇಡೋಣ. 1/4 ಇಂಚು ಜಾಸ್ತಿ ಇಡೋಣ ಇಲ್ಲಿ. ಹಾಗೆ ಕೊರಳಿನ ಅಗಲ ಬಂದು 1.25 ಇಂಚ್ ಇಟ್ಟಿದ್ದೀವಿ ಫ್ರಂಟಲ್ಲಿ, ಇಲ್ಲಿ 2 ಇಂಚ್ ಇಡೋಣ. 1/4 ಇಂಚು ಜಾಸ್ತಿ ಇಡಬೇಕು ಬ್ಯಾಕ್ ಪಾರ್ಟಲ್ಲಿ. ನೋಡಿ, ಈ ಥರ ನಾವು ನೋಡಿ ಇವಾಗ ಶೋಲ್ಡ್ರನ್ನ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ನಾವು ಇಲ್ಲಿ ಕಾಲರನ್ನು ಬೇಕಾದರೆ ಫ್ರೆಶ್ ಮಾಡ್ಕೊಂಡು ಇಲ್ಲಿ ಯೂಸ್ ಮಾಡ್ಬೋದು ಕಾಲರಿಗೆ. ಹಾಗೆ ಇಲ್ಲಿ ಬೇಕಾದರೆ ಶೋಲ್ಡ್ರ್ ಉಳಿಯುತ್ತೆ. ಇದು ನಿಮಗೆ ಬಟ್ಟೆ ಸಾಲಿಲ್ಲ ಅಂದರೆ ಬೇರೆ ಬಟ್ಟೆನ ಯೂಸ್ ಮಾಡಿ. ಹಾಗೆ ಇದರಲ್ಲಿ ಪಾಕೆಟನ್ನು ಕೂಡ ನಾವು ಮಾಡಬೇಕಾಗುತ್ತೆ, ಹಾಗಾಗಿ ಶಾರ್ಟೇಜ್ ಆಗ್ಬೋದು. ಬೇರೆ ಬಟ್ಟೆ ನೀವು ಶೋಲ್ಡ್ರಿಗೆ ಯೂಸ್ ಮಾಡಿದರೆ ಬೆಟರ್ ಇರುತ್ತೆ.